ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವ ವಿವಿಧ ವೃಂದದ ದರ್ಜೆ 2 ಅಧಿಕಾರಿ ಹುದ್ದೆಗಳ ನೇರ ನೇಮಕಾತಿಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿದಂಗೆ ಕೊನೆ ತನಕ ನೋಡ್ರಿ. ಇವು ಗ್ರೇಡ್ 2ರ ಆಫೀಸರ್ಸ್ ಹುದ್ದೆಗಳು ಖಾಲಿ ಇರುವಂಥದ್ದು. ನೇರ ನೇಮಕಾತಿ ಆಮೇಲೆ ಆಂತರಿಕ ನೇಮಕಾತಿ ಅಂತ 2 ವಿಧದ ಹುದ್ದೆಗಳು ಖಾಲಿ ಇರುವಂಥದ್ದು. ನೇರ ನೇಮಕಾತಿಯೊಳಗೆ ಎಲ್ಲರೂ ಅರ್ಜಿ ಸಲ್ಲಿಸ್ಬೋದು. ಈ ಆಂತರಿಕ ನೇಮಕಾತಿ ಹುದ್ದೆಗಳೇನದಾವಲ್ರಿ, ಈ ಹುದ್ದೆಗಳಿಗೆ KSRTCಯಲ್ಲಿ ಈಗಾಗಲೇ ಪ್ರಸ್ತುತವಾಗಿ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯಿಗಳು ಮಾತ್ರ ಅರ್ಜಿ ಸಲ್ಲಿಸ್ಲಿಕ್ಕೆ ಎಲಿಜಿಬಲ್ ಇರ್ತಾರೆ. ಓಕೆ ರೀ. ಈ ನೇರ ನೇಮಕಾತಿಯೊಳಗೆ 27 ಹುದ್ದೆಗಳು ಖಾಲಿ ಅದಾವ. ಆಂತರಿಕ ನೇಮಕಾತಿಯೊಳಗೆ 6 ಹುದ್ದೆಗಳು ಖಾಲಿ ಇರುವಂಥದ್ದು ಸ್ನೇಹಿತರೆ. ಹುದ್ದೆಗಳ ವಿವರದ ಬಗ್ಗೆ ನೋಡೋದಾದ್ರೆ, ಸಹಾಯಕ ಆಡಳಿತಾಧಿಕಾರಿ ಅಂತ 2 ಹುದ್ದೆಗಳ ಖಾಲಿ ಇರುವಂಥದ್ದು, ಸಹಾಯಕ ಲೆಕ್ಕಾಧಿಕಾರಿ 2 ಹುದ್ದೆಗಳು, ಸಹಾಯಕ ಕಾನೂನು ಅಧಿಕಾರಿ 5 ಹುದ್ದೆಗಳು, ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ 4 ಹುದ್ದೆಗಳು, ಸಹಾಯಕ ತಾಂತ್ರಿಕ ಶಿಲ್ಪಿ 6 ಹುದ್ದೆಗಳು, ಸಹಾಯಕ ಸಂಚಾರ ವ್ಯವಸ್ಥಾಪಕ 8 ಹುದ್ದೆಗಳು. ಈ ರೀತಿ 27 ಹುದ್ದೆಗಳು ಖಾಲಿ ಇರುವಂಥದ್ದು. ನೆಕ್ಸ್ಟ್ ಆಂತರಿಕ ಹುದ್ದೆಗಳ ವಿವರ ಇಲ್ಲಿ ಕೊಟ್ಟಾರ ಸ್ನೇಹಿತರೆ, ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಅಧಿಕಾರಿ ಹುದ್ದೆಗಳಿಗೆ ಆಯ್ಕೆಗೊಂಡ ಅಭ್ಯರ್ಥಿಗಳಿಗೆ 1 ವರ್ಷ ಟ್ರೈನಿಂಗ್ ಇರ್ತದೆ ಸ್ನೇಹಿತರೆ. ಟ್ರೈನಿಂಗ್ ಪೀರಿಯಡ್ ಇರ್ತದೆ. ಈ 1 ವರ್ಷ ಟ್ರೈನಿಂಗ್ ಪೀರಿಯಡ್ ಒಳಗೊಂಡಂತೆ 2 ವರ್ಷಗಳ ಕಾಲ ಖಾಯಂ ಪೂರ್ವ ಪರೀಕ್ಷಾರ್ಥ ಸೇವೆ ಇರ್ತದೆ. ಅಂದ್ರೆ ಪ್ರೊಬೇಷನರಿ ಪೀರಿಯಡ್ ಇರ್ತದೆ. 2 ವರ್ಷ ಪ್ರೊಬೇಷನರಿ ಪೀರಿಯಡ್ ಇರ್ತದೆ. ಈ 2 ವರ್ಷದೊಳಗೆ 1 ವರ್ಷ ಟ್ರೈನಿಂಗ್ ಇರ್ತದೆ. ಓಕೆ ರೀ. ಈ ಪ್ರೊಬೇಷನರಿ ಪೀರಿಯಡ್ ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆನೆ ಗಣಕಯಂತ್ರದ ಜ್ಞಾನದ ಬಗ್ಗೆ ಅಂದರೆ ಕಂಪ್ಯೂಟರ್ ನಾಲೆಜ್ಗೆ ಸಂಬಂಧಿಸಿದಂಗೆ ಕಿಯೋನಿಕ್ಸ್ ಅಥವಾ ಕರ್ನಾಟಕ ಸರ್ಕಾರದಿಂದ ಅಂಗೀಕೃತವಾದ ಯಾವುದೇ ಸಂಸ್ಥೆಗಳಿಂದ ಕನ್ನಡ ಸಾಫ್ಟ್ವೇರ್ ಮೂಲಕ MS ಆಫೀಸ್ ಮತ್ತು ಡೆಸ್ಕ್ಟಾಪ್ ಪಬ್ಲಿಷಿಂಗ್ ವಿಷಯದಲ್ಲಿ ಪರಿಣಿತಿ ಪಡೆದಿರುವ ಬಗ್ಗೆ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಹೊಂದಿರಬೇಕು ಸ್ನೇಹಿತರೆ. ನೆಕ್ಸ್ಟ್, ಈ ಮೇಲಿನ ಹುದ್ದೆಗಳಿಗೆ ಇಲ್ಲೊಂದು ಅಫೀಷಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಇದು KEದ ಅಫೀಷಿಯಲ್ ವೆಬ್ಸೈಟ್. ಈ ಅಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೇಕು. ಅರ್ಜಿ ಸಲ್ಲಿಸ್ಲಕ್ಕ ಪ್ರಾರಂಭಿಕ ದಿನಾಂಕ ನವೆಂಬರ್ 21, 2025. ಅರ್ಜಿ ಸಲ್ಲಿಸ್ಲಕ್ಕ ಕೊನೆಯ ದಿನಾಂಕ ಡಿಸೆಂಬರ್ 10, 2025 ಆಗಿರ್ತದೆ. ನೆಕ್ಸ್ಟ್, ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡೋದಾದ್ರೆ, ಸಹಾಯಕ ಆಡಳಿತಾಧಿಕಾರಿ ಅಂದ್ರೆ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಸ್ನೇಹಿತರೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ MSW ಪಾಸ್ ಮಾಡಿರ್ಬೇಕ್ರಿ. ಮಾಸ್ಟರ್ ಡಿಗ್ರಿ ಇನ್ ಸೋಷಿಯಲ್ ವರ್ಕ್ ಅಂದ್ರೆ MSW ಸ್ನಾತಕೋತ್ತರ ಪದವಿಯನ್ನು ನೀವು ಪಾಸ್ ಮಾಡಿರ್ಬೇಕು. ಇನ್ ಕೇಸ್ MSW ಕೋರ್ಸ್ ಪಾಸ್ ಮಾಡಿರಲಿಲ್ಲ ಅಂತಂದ್ರೆ ಪರ್ಸನಲ್ ಮ್ಯಾನೇಜ್ಮೆಂಟ್ ಅಥವಾ ಹ್ಯೂಮನ್ ರಿಲೇಷನ್ಸ್ ವಿಷಯದೊಳಗೆ MBA ಪಾಸ್ ಮಾಡಿರ್ಬೇಕು ಸ್ನೇಹಿತರೆ. ಈ 2ರೊಳಗೆ ಯಾವುದಾದ್ರೂ ಒಂದು ಕೋರ್ಸ್ ನೀವೇನಾದರೂ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ 2ನೇದು ಸಹಾಯಕ ಲೆಕ್ಕಾಧಿಕಾರಿ ಅಂದ್ರೆ ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರ್. MCOM ಪಾಸ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಇನ್ ಕೇಸ್ MCOM ಪಾಸ್ ಮಾಡಿರಲಿಲ್ಲ ಅಂತ ತಿಳ್ಕೊಳ್ರಿ, BCOM ಪಾಸ್ ಮಾಡಿರಬೇಕು. ಈ BCOM ಪದವಿಯ ಜೊತೆಗೆ ಫಿನಾನ್ಸ್ ವಿಷಯದೊಳಗೆ MBA ಪಾಸ್ ಮಾಡಿದ್ರೂ ಕೂಡ ನೀವು ಈ ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ 3ನೇದ್ದು ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಅಂದ್ರೆ ಅಸಿಸ್ಟೆಂಟ್ ಲೇಬರ್ ಆ್ಯಂಡ್ ವೆಲ್ಫೇರ್ ಆಫೀಸರ್. ಇಂಡಸ್ಟ್ರಿಯಲ್ ರಿಲೇಷನ್ಸ್ ಅಥವಾ ಪರ್ಸನಲ್ ಮ್ಯಾನೇಜ್ಮೆಂಟ್ ಅಥವಾ ಲೇಬರ್ ವೆಲ್ಫೇರ್, ಈ 3 ವಿಷಯಗಳಲ್ಲಿ ಯಾವುದಾದ್ರೂ ಒಂದು ವಿಷಯದ ಸ್ಪೆಷಲೈಸೇಷನ್ದೊಂದಿಗೆ MSW ಪಾಸ್ ಮಾಡಿರ್ಬೇಕು ಸ್ನೇಹಿತರೆ. ಅಂದರೆ ನೀವು ಈ ಅಸಿಸ್ಟೆಂಟ್ ಲೇಬರ್ ವೆಲ್ಫೇರ್ ಆಫೀಸರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ 4ನೇದು ಸಹಾಯಕ ಕಾನೂನು ಅಧಿಕಾರಿ ಅಂದ್ರೆ ಅಸಿಸ್ಟೆಂಟ್ ಲಾ ಆಫೀಸರ್ ಸ್ನೇಹಿತರೆ. LLB ಪಾಸ್ ಮಾಡಿರ್ಬೇಕು ರೀ. LLB ಪಾಸ್ ಮಾಡಿರ್ಬೇಕು. ಡಿಗ್ರಿ ಇನ್ ಲಾ ಅಂತಂದ್ರೆ LLB ಪಾಸ್ ಮಾಡಿರ್ಬೇಕು. ಆಮೇಲೆ 2 ವರ್ಷ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡಿರ್ಬೇಕು ಸ್ನೇಹಿತರೆ. ಓಕೆ ರೀ. ಅಂದ್ರೆ ಈ ಅಸಿಸ್ಟೆಂಟ್ ಲಾ ಆಫೀಸರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ 5ನೇದು ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಎಂಜಿನಿಯರ್. ಆಟೋಮೊಬೈಲ್ ಆಗಿರ್ಬೋದು ಅಥವಾ ಮೆಕ್ಯಾನಿಕಲ್ ಆಗಿರ್ಬೋದು, ಈ 2ರೊಳಗೆ ಯಾವುದಾದ್ರೂ ಒಂದು ಸ್ಟ್ರೀಮಿನೊಳಗೆ ಇಂಜಿನಿಯರಿಂಗ್ ಪದವಿ ಪಾಸ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ಅಂದ್ರೆ
BE ಅಥವಾ BTech ಪಾಸ್ ಮಾಡಿದ್ರಿ ಅಂತಂದ್ರೆ ನೀವು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಆದರೆ HTV ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕು. ಅಂದರೆ ಹೆವಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಲೈಸೆನ್ಸನ್ನು ನೀವು ಹೊಂದಿರಬೇಕು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ 6ನೇದು ಸಹಾಯಕ ಸಂಚಾರ ವ್ಯವಸ್ಥಾಪಕ ಅಂದರೆ ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್. ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು ಅಥವಾ ಮಾರ್ಕೆಟಿಂಗ್ ಆಗಿರ್ಬೋದು, ಇವೆರಡು ವಿಷಯಗಳಲ್ಲಿ ಯಾವುದಾದ್ರೂ ಒಂದು ವಿಷಯದಲ್ಲಿ ನೀವು MBA ಪಾಸ್ ಮಾಡಿರಬೇಕು. ಇನ್ ಕೇಸ್ MBA ಪಾಸ್ ಮಾಡಿರಲಿಲ್ಲ ಅಂತಂದ್ರೆ ಪರ್ಸನಲ್ ಮ್ಯಾನೇಜ್ಮೆಂಟ್ ಮತ್ತು ಇಂಡಸ್ಟ್ರಿಯಲ್ ರಿಲೇಷನ್ಸ್ ವಿಷಯದೊಳಗೆ MSW ಪಾಸ್ ಮಾಡಿದ್ರು ಕೂಡ ನೀವು ಅರ್ಜಿ ಸಲ್ಲಿಸಬಹುದು. MBA ಆಗಿರ್ಬೋದು ಅಥವಾ MSW ಆಗಿರ್ಬೋದು ಅಥವಾ ಮೆಕ್ಯಾನಿಕಲ್ ಅಥವಾ ಆಟೋಮೊಬೈಲ್ ಇಂಜಿನಿಯರಿಂಗ್ದೊಳಗೆ BE ಆಗಿರ್ಬೋದು. ಈ ಮೂರರದೊಳಗೆ ಯಾವುದಾದ್ರೂ ಒಂದು ಕೋರ್ಸ್ ಪಾಸ್ ಮಾಡಿ ಹೆವಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ನೀವು ಹೊಂದಿದ್ರಿ ಅಂತಂದ್ರೆ ಈ ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ. ಇದಿಷ್ಟು ಎಜುಕೇಷನ್ ಕ್ವಾಲಿಫಿಕೇಶನ್ ಬಗ್ಗೆ ಮಾಹಿತಿ. ನೆಕ್ಸ್ಟ್ ದೇಹದಾರ್ಢ್ಯತೆ ಬಗ್ಗೆ ನೋಡೋದಾದ್ರೆ ಸಹಾಯಕ ಸಂಚಾರ ವ್ಯವಸ್ಥಾಪಕ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂತ ಅನ್ಕೊಂಡಿದ್ದೀರಿ ಅಂತ ತಿಳ್ಕೊಳ್ರಿ. ಈ ಕನಿಷ್ಠ ದೇಹದಾರ್ಢ್ಯತೆಯನ್ನು ನೀವು ಹೊಂದಿರಲೇಬೇಕು. ಅಂದ್ರೆ ಮಾತ್ರ ನೀವು ಈ ಸಹಾಯಕ ಸಂಚಾರ ವ್ಯವಸ್ಥಾಪಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಕ್ಕೆ ಎಲಿಜಿಬಲ್ ಇರ್ತೀರಿ. ಕನಿಷ್ಠ ದೇಹದಾರ್ಢ್ಯತೆ ಏನದಾರಿ ನೋಡ್ರಿ, ಪುರುಷ ಅಭ್ಯರ್ಥಿಗಳದ ಹೈಟ್ ಏನದಲ್ರಿ 163 ಸೆಂಟಿಮೀಟರ್ ಇರಬೇಕು. ಇನ್ನು ವೇಟ್ ಏನದಲ್ರಿ 55 kg ಇರಬೇಕು. ಹೈಟ್ 163 ಸೆಂಟಿಮೀಟರ್, ವೇಟ್ 55 kg. ಇದಿಷ್ಟು ಕನಿಷ್ಠ ದೇಹದಾರ್ಢ್ಯತೆ ನೀವು ಹೊಂದಿದ್ರಿ ಅಂತಂದ್ರೆ ಈ ಸಹಾಯಕ ಸಂಚಾರ ವ್ಯವಸ್ಥಾಪಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಇನ್ನು ಮಹಿಳಾ ಅಭ್ಯರ್ಥಿಗಳಿದ್ದೀರಿ ಅಂತ ತಿಳ್ಕೊಳ್ರಿ. ಮಹಿಳಾ ಅಭ್ಯರ್ಥಿಗಳಿಗಾಗಿ ಹೈಟ್ 153 ಸೆಂಟಿಮೀಟರ್, ವೇಟ್ 50 kg ಇರಬೇಕು. ಓಕೆ ರೀ. ಇದು ಸಹಾಯಕ ಸಂಚಾರ ವ್ಯವಸ್ಥಾಪಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಂತ ಅನ್ಕೊಳ್ಳೋರಿಗೆ ಕನಿಷ್ಠ ದೇಹದಾರ್ಢ್ಯತೆ ಸ್ನೇಹಿತರೆ. ನೆಕ್ಸ್ಟ್ ವಯೋಮಿತಿ. ಈ ಮೇಲಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಂತ ಅನ್ಕೊಂಡಿದ್ದೀರಿ ಅಂತಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು. ಗರಿಷ್ಠ ವಯೋಮಿತಿಯ ಬಗ್ಗೆ ನೋಡೋದಾದ್ರೆ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 38 ವರ್ಷಗಳು, ಕ್ಯಾಟಗರಿ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 41 ವರ್ಷಗಳು, SC ST ಕ್ಯಾಟಗರಿ 1ಗೆ ಸೇರಿದ ಅಭ್ಯರ್ಥಿಗಳಿಗೆ 43 ವರ್ಷಗಳು. ಈ ರೀತಿ ಗರಿಷ್ಠ ವಯೋಮಿತಿಯಾಗಿರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಜನರಲ್ ಕ್ಯಾಟಗರಿ ಆಮೇಲೆ ಕ್ಯಾಟಗರಿ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 750 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು. SC ST ಕ್ಯಾಟಗರಿ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ. ವಿಕಲಚೇತನ ಅಭ್ಯರ್ಥಿಗಳು ಅಂದ್ರೆ ಅಂಗವಿಕಲ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನದ ಬಗ್ಗೆ ನೋಡೋದಾದ್ರೆ ಅಂದ್ರೆ ಈ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರೆ. ಫಸ್ಟಿಗೆ ಬರೋದ ಕನ್ನಡ ಭಾಷಾ ಪರೀಕ್ಷೆ ಅಂತ ಬರ್ತದೆ. SSLCಯಲ್ಲಿ ಕನ್ನಡ ಭಾಷೆ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿದ್ರಿ ಅಂತ ತಿಳ್ಕೊಳ್ರಿ. ಅಂದ್ರೆ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿದ್ರಿ ಅಂತಂದ್ರೆ ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೆಯುವಂಥ ಅವಶ್ಯಕತೆ ಇಲ್ಲರಿ. ಇನ್ ಕೇಸ್ SSLC ಒಳಗೆ ಕನ್ನಡ ಭಾಷೆ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿರಲಿಲ್ಲ ಅಂತಂದ್ರೆ ಈ KE ಅವರು ನಡೆಸುವಂಥ ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಪಾಸ್ ಆಗಬೇಕಾಗ್ತದೆ ಸ್ನೇಹಿತರೆ. ಓಕೆ ರೀ. 150 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ, 50 ಮಾರ್ಕ್ಸ್ ತಗೋಬೇಕು. ಇದು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ನೋಡೋದಾದ್ರೆ ಈ ಎಕ್ಸಾಮ್ಗಳು ಬೆಂಗಳೂರು, ಮೈಸೂರು, ದಾವಣಗೆರೆ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಬೆಳಗಾವಿ, ಧಾರವಾಡ, ಬಳ್ಳಾರಿ, ಕೊಪ್ಪಳ ಮತ್ತು ಕಲಬುರಗಿ ಈ ಸ್ಥಳಗಳಲ್ಲಿ ನಡೆಸ್ತಾರೆ. ಒಟ್ಟು 2 ಎಕ್ಸಾಮ್ಗಳಿರ್ತಾವ. 300 ಮಾರ್ಕ್ಸಿಂದ 2 ಎಕ್ಸಾಮ್ಗಳಿರ್ತಾವ. ಆಮೇಲೆ 2 ತಾಸಿಂದ ಎಕ್ಸಾಮ್ ಸ್ನೇಹಿತರೆ. 1ನೇ ಎಕ್ಸಾಮ್ ಜನರಲ್ ಪೇಪರ್ ಇರ್ತದೆ, 2ನೇ ಎಕ್ಸಾಮ್ ಸ್ಪೆಸಿಫಿಕ್ ಪೇಪರ್ ಇರ್ತದೆ ಸ್ನೇಹಿತರೆ. ಈ ಜನರಲ್ ಪೇಪರ್ದು ಸಿಲೆಬಸ್, ಸ್ಪೆಸಿಫಿಕ್ ಪೇಪರ್ದು ಸಿಲೆಬಸ್ ಈ ಅಧಿಸೂಚನೆಯ ಕೊನೆ ಪೇಜ್ಗಳಲ್ಲಿ ಕೊಟ್ಟಾರ ಸ್ನೇಹಿತರೆ. ಅದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಈ ಎಕ್ಸಾಮ್ಗಳಲ್ಲಿ MCQ ಕ್ವಶನ್ಸ್ಗಳಿರ್ತಾವ್ರಿ. ಈ ಎಕ್ಸಾಮ್ಗಳಲ್ಲಿ MCQ ಕ್ವಶನ್ಸ್ಗಳಿರ್ತಾವೆ. ಅಂದ್ರೆ ಪ್ರತಿ ಪ್ರಶ್ನೆಗೆ 4 ಪರ್ಯಾಯ ಉತ್ತರಗಳಿರ್ತಾವೆ. ಈ 4 ಪರ್ಯಾಯ ಉತ್ತರಗಳಲ್ಲಿ ಒಂದು ಸರಿ ಉತ್ತರ ಇರ್ತದೆ, ಆ ಉತ್ತರ ಟಿಕ್ ಮಾಡೋದಿರ್ತದೆ ಸ್ನೇಹಿತರೆ. ಓಕೆ ರೀ. ಆಮೇಲೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಕೂಡ ಇರುವಂಥದ್ದು. ಈ ಎಕ್ಸಾಮ್ಗೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಕೂಡ ಇರುವಂಥದ್ದು. ಅಂದ್ರೆ ಸರಿಯಾದ ಉತ್ತರ ಟಿಕ್ ಮಾಡುವಲ್ಲಿ ತಪ್ಪು ಉತ್ತರ ಟಿಕ್ ಮಾಡಿರಿ ಅಂತ ತಿಳ್ಕೊಳ್ರಿ. ಪ್ರತಿ ಪ್ರಶ್ನೆಗೆ ಏನು ಅಂಕ ಡಿಸೈಡ್ ಮಾಡಿರ್ತಾರಲ್ರಿ ಅದರದ್ದು 1/4 ಅಂಕ ಡಿಡಕ್ಟ್ ಮಾಡ್ತಾರೆ ಸ್ನೇಹಿತರೆ. ಉದಾಹರಣೆಗೆ
ಪ್ರತಿ ಪ್ರಶ್ನೆಗೆ 1 ಅಂಕ ಅಂತ ಇತ್ತು ಅಂತ ತಿಳ್ಕೊಳ್ರಿ. ಒಂದು ತಪ್ಪು ಉತ್ತರ ಟಿಕ್ ಮಾಡಿರಿ ಅಂತ ತಿಳ್ಕೊಳ್ರಿ 0.25 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. ಇನ್ ಕೇಸ್ 4 ತಪ್ಪು ಉತ್ತರ ಟಿಕ್ ಮಾಡಿರಿ ಅಂತ ತಿಳ್ಕೊಳ್ರಿ ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 1 ಅಂಕ ಡಿಡಕ್ಟ್ ಮಾಡ್ತಾರೆ. ಈ ರೀತಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುವಂಥದ್ದು. ಆಮೇಲೆ ಇನ್ನೂ ಒಂದು ಪ್ರಮುಖ ಸೂಚನೆ ಏನು ಅಂತಂದ್ರೆ, ಎಕ್ಸಾಮ್ ಬಿಡಿಸ್ಬೇಕಾದ್ರೆ ಕೊನೆಗೆ ಎಕ್ಸಾಮ್ ಟೈಮಿಂಗ್ 2 ತಾಸು ಏನದಲ್ರಿ, 2 ತಾಸು ಆದಮೇಲೆ 5 ನಿಮಿಷ ನಿಮಗೆ ಟೈಮ್ ಕೊಡ್ತಾರೆ. ಅದರೊಳಗೆ 5ನೇ ಆಪ್ಷನ್ ಕೂಡ ಇರ್ತದೆ. ಈ 5ನೇ ಆಪ್ಷನ್ ಯಾಕೆ ಇರ್ತದೆ ಅಂತಂದ್ರೆ, ಈ 4 ಆಪ್ಷನ್ಸ್ಗಳು ಏನಿರ್ತಾವಲ್ರಿ ಅದರೊಳಗೆ ಒಂದು ಸರಿಯಾದ ಉತ್ತರ ಟಿಕ್ ಮಾಡೋದಿರ್ತದೆ. ನಿಮಗೆ ಆನ್ಸರ್ ಗೊತ್ತಿರಲಿಲ್ಲ ಅಂತಂದ್ರೆ 5ನೇದು ಆಪ್ಷನನ್ನು ಟಿಕ್ ಮಾಡ್ಬೇಕು ಸ್ನೇಹಿತರೆ. ಕಂಪಲ್ಸರಿ 5ನೇ ಆಪ್ಷನನ್ನು ಟಿಕ್ ಮಾಡ್ಬೇಕು. ಅದಕ್ಕಾಗಿಯೇ 5 ನಿಮಿಷ ಸಮಯಾವಕಾಶ ಕೊಡ್ತಾರೆ. ಅಂದ್ರೆ ಯಾವುದೇ ಪ್ರಶ್ನೆಯ ಉತ್ತರ ಗೊತ್ತಿರಲಿಲ್ಲ ಅಂದ್ರೆ 5ನೇ ಆಪ್ಷನ್ ಟಿಕ್ ಮಾಡ್ಬೇಕು ಸ್ನೇಹಿತರೆ. ಆಯ್ತು, ಇನ್ ಕೇಸ್ 5ನೇ ಆಪ್ಷನ್ ಟಿಕ್ ಮಾಡಲಿಲ್ಲ ಅಂತ ತಿಳ್ಕೊಳ್ರಿ, ಆ ಪ್ರಶ್ನೆಯ ಉತ್ತರ ನೀವು ತಪ್ಪು ಟಿಕ್ ಮಾಡಿರಿ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಆಮೇಲೆ ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ ಡಿಡಕ್ಟ್ ಮಾಡ್ತಾರೆ ಸ್ನೇಹಿತರೆ. ಓಕೆ ರೀ. ಇನ್ನು ಆಯ್ಕೆಯ ವಿಧಾನದ ಬಗ್ಗೆ ನೋಡೋದಾದ್ರೆ, ಅಂದ್ರೆ ಇನ್ನು ಫೈನಲ್ ಮೆರಿಟ್ ಲಿಸ್ಟ್ ಯಾವ ರೀತಿ ಪ್ರಿಪೇರ್ ಮಾಡ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ನೇರ ನೇಮಕಾತಿದ್ ನೋಡ್ರಿ, ಈ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ನೀವು ಏನು ಅಂಕ ಗಳಿಸಿರ್ತೀರಲ್ರಿ, ಆ ಅಂಕಗಳಲ್ಲಿ 50% ಅಂಕಗಳು ಮೆರಿಟ್ ಲಿಸ್ಟ್ಗೆ ಪರಿಗಣನೆಗೆ ತಗೊಳ್ತಾರೆ. ಇನ್ನು ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ದೊಳಗೆ ಏನು ಮಾರ್ಕ್ಸ್ ನೀವು ತೊಗೊಂಡಿರ್ತೀರಲ್ರಿ ಅದ್ರದ್ದು 50% ಮಾರ್ಕ್ಸ್ ಈ ಮೆರಿಟ್ ಲಿಸ್ಟಿಗೆ ಪರಿಗಣನೆಗೆ ತಗೊಳ್ತಾರೆ. ಒಟ್ಟು ಅತಿ ಹೆಚ್ಚು ಅಂಕಗಳು ಯಾರು ತೊಗೊಂಡಿರ್ತೀರೋ ಅಂಥ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡ್ಕೊಳ್ತಾರೆ. ಇನ್ನು ಆಂತರಿಕ ನೇಮಕಾತಿಯ ಬಗ್ಗೆ ನೋಡೋದಾದ್ರೆ, ಸಹಾಯಕ ತಾಂತ್ರಿಕ ಶಿಲ್ಪಿ ಮತ್ತು ಸಹಾಯಕ ಕಾನೂನು ಅಧಿಕಾರಿ ಈ 2 ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ನೀವು ತೆಗೆದುಕೊಂಡಿರ್ತಕ್ಕಂಥ 50% ಅಂಕಗಳು, ಆಮೇಲೆ ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಒಟ್ಟು ಅಂಕಗಳಲ್ಲಿ 50% ಅಂಕಗಳು, ಎರಡೂ ಸೇರಿಸಿರೋ ಅತಿ ಹೆಚ್ಚು ಅಂಕಗಳು ಯಾರು ಬಂದಿರ್ತಾವೋ ಅಂಥ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡ್ಕೊಳ್ತಾರೆ. ಇನ್ನು ಸಹಾಯಕ ಸಂಚಾರ ವ್ಯವಸ್ಥಾಪಕ ಮತ್ತು ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಏನು ಅಂಕ ಗಳಿಸಿರ್ತೀರಲ್ರಿ ಅದರದ್ದು 75% ಅಂಕಗಳು, ಆಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನ್ ಅಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳ 25% ಅಂಕಗಳು, ಎರಡೂ ಸೇರಿಸಿದ್ರೆ ಅತಿ ಹೆಚ್ಚು ಅಂಕಗಳು ಯಾರು ಬಂದಿರ್ತಾವೋ ಅಂತ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡ್ಕೊಳ್ತಾರೆ. ಓಕೆ ರೀ. ಸ್ಪರ್ಧಾತ್ಮಕ ಪರೀಕ್ಷೆ ಸಿಲೆಬಸ್ ನೋಡಿ ಸ್ನೇಹಿತರೆ, ಆಗ್ಲೇ ಹೇಳ್ದಂಗೆ 300 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ, 2 ತಾಸು ಸಮಯಾವಕಾಶ ಇರ್ತದೆ. ಪೇಪರ್ 1ರದ್ದು ಸಿಲೆಬಸ್, ಆಮೇಲೆ ಪೇಪರ್ 2ದು ಸಿಲೆಬಸ್. ಇದು ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ, ಅಥವಾ ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಈ ಸಿಲೆಬಸ್ ಅನ್ನು ಒಮ್ಮೆ ಕಂಪ್ಲೀಟ್ ಆಗಿ ಓದಿ ತದನಂತರ ಅರ್ಜಿ ಸಲ್ಲಿಸ್ರಿ ಸ್ನೇಹಿತರೆ. ಕ್ವಶನ್ಗಳೇನದಾವಲ್ರಿ, ಪ್ರಶ್ನೆಗಳು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆ ಒಳಗೆ ಇರ್ತಾವ್ರಿ. ಎಕ್ಸಾಮ್ದೊಳಗೆ ಪ್ರಶ್ನೆಗಳು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆ ಒಳಗೆ ಇರ್ತಾವೆ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್, ಈ ಮೇಲಿನ ಹುದ್ದೆಗಳಲ್ಲಿ ಯಾವುದಾದ್ರೂ ಹುದ್ದೆಗೆ ನೀವು ಸೆಲೆಕ್ಟ್ ಆದಿರಿ ಅಂತ ತಿಳ್ಕೊಳ್ರಿ, ಪರ್ಮನೆಂಟ್ ಆಗಿ ನೀವು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿಯೇ ಸೇವೆ ಸಲ್ಲಿಸಬೇಕಾಗ್ತದೆ. ಇತರೆ ಸಂಸ್ಥೆಗಳಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಆಗಿರಬಹುದು, ಅಥವಾ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಆಗಿರಬಹುದು, ಅಥವಾ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನಿಗಮಗಳಾಗಿರ್ಬೋದು, ಈ ನಿಗಮಗಳಿಗೆ ಟ್ರಾನ್ಸ್ಫರ್ ತಗೊಳಕ್ಕೆ ಅವಕಾಶ ಇರಂಗಿಲ್ಲ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್, ಹುದ್ದೆಗಳ ವರ್ಗೀಕರಣದ ಬಗ್ಗೆ ನೋಡೋದಾದ್ರೆ, ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಾರಿ, ಅಂದರೆ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವಂತ ಹುದ್ದೆಗಳ ವರ್ಗೀಕರಣ ಕೊಟ್ಟಾರ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ, ಅಥವಾ ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಈ ಎಲ್ಲ ಹುದ್ದೆಗಳ ವರ್ಗೀಕರಣ ನೋಡ್ರಿ, ನಿಮ್ದು ಕ್ಯಾಟಗರಿಗೆ ಹುದ್ದೆಗಳು ಅದಾವೋ ಏನಿಲ್ಲ ಅಂತ ನೋಡಿ ತದನಂತರ ಅರ್ಜಿ ಸಲ್ಲಿಸ್ರಿ. ಇದಿಷ್ಟು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವ ಗ್ರೇಡ್ 2 ಆಫೀಸರ್ಸ್ ಹುದ್ದೆಗಳ ನೇಮಕಾತಿಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಹೊರಡಿಸಿರುವ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ಳುತ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.